ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಬ್ಲಾಗಲ್ಲಿ ನಾನು ಮೊದಲು ನನ್ನ ಸಬ್ಸ್ಕ್ರೈಬರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ 490 ಸಬ್ಸ್ಕ್ರೈಬರ್ಸ್ ಇತ್ತು. ಫಸ್ಟಿಗೆ 1 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಆಗಿ ಇವಾಗ 490 ಸಬ್ಸ್ಕ್ರೈಬರ್ಸ್ ಮಾಡ್ತೇನೆ ಅಂತ ಹೇಳಿದರೆ ನನಗೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ಕೂಡ ನಿಮ್ಮ ಸಪೋರ್ಟಿಂದ ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡಿದ್ದೇನೆ. ನಾನಿವತ್ತು ಹಾಸ್ಟೆಲಿದ್ದೇನೆ, ಹಾಸ್ಟೆಲ್ನ PGಯಲ್ಲಿ. ಹಾಗೆ ಒಂದು ಅಡುಗೆ ಮಾಡುವ ಅಂತ ಹಾಗೆ ಮೊಟ್ಟೆ ಸಾಂಬಾರು ಮಾಡಲಿಕ್ಕೆ ಹೊರಟದು. ನೋಡುವ ಹೇಗಾಗಿದೆ ಅಂತೇಳಿ ತೋರಿಸ ನಾನು ಹೇಗೆ ಮೊಟ್ಟೆ ಸಾಂಬಾರು ಮಾಡಿದ್ದೇನೆ ಅಂತೇಳಿ. ಮನೆಯಿಂದ ಎಣ್ಣೆ ತಗೊಂಡು ಬಂದಿದ್ದೆ, ತೆಂಗಿನಕಾಯಿ ಎಣ್ಣೆ. ಹಾಗೆ ಅದನ್ನು ಹಾಕಿ ಈರುಳ್ಳಿ ಕಟ್ ಮಾಡಿ, ಟೊಮೆಟೊನ ಚೆಂದ ಕಟ್ ಮಾಡಿ, ಆಮೇಲೆ ಒಂದೆರಡು ಕಾಯಿ ಮೆಣಸನ್ನು ಹಾಕಿ ಚೆಂದ ಫ್ರೈ ಮಾಡಿದೆ. ಆಮೇಲೆ ನಾನು ಇದು ತಗೊಂಡು ಬಂದಿದ್ದೆ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಚಿಕನ್ ಮಸಾಲ, ಅರಿಶಿನ ಹುಡಿ ತಗೊಂಡು ಬಂದಿದ್ದೆ. ಇಷ್ಟಕ್ಕೆ ನೀರು ಹಾಕಿ ಚೆಂದ ಫ್ರೈ ಮಾಡಿದೆ. ನೋಡಿ ಹೀಗಾಗಿದೆ. ಆಮೇಲೆ ಒಂದು ಚಪಾತಿ ತಗೊಂಡು ಬಂದಿದ್ದೆ, ಚಪಾತಿಯನ್ನು ಇಲ್ಲಿ ವ್ಲಾಗ್ ಮಾಡಿದೆ. ತುಂಬ ದಿವಸನೇ ಆಗಿತ್ತು, ಒಂದು 3 ವಾರನೇ ಆಗಿತ್ತು ವ್ಲಾಗ್ ಮಾಡಿದೆ. ಹಾಗೆ ಇವತ್ತು ವ್ಲಾಗ್ ಮಾಡುವ ಅಂತ ಅಂದ್ಕೊಳ್ಳೋದು. ಮತ್ತು ಇದು ಅಡುಗೆ ಕೂಡ ಮಾಡಿದ್ದಲ್ಲ, ಹಾಗೆ ಅದರದ್ದು ಕೂಡ ಅಪ್ಲೋಡ್ ಮಾಡುವ ಅಂತ. ಹಾಗೆ ನನಗೆ ವ್ಲಾಗ್ ಮಾಡಬೇಕು ಅಂತಿದ್ರೆ ತುಂಬ ಕಂಟೆಂಟ್ ಎಲ್ಲ ಇತ್ತು. ಅಣ್ಣನ ಮದುವೆ ಇತ್ತು. ಹಾಗೆ ಈ ವ್ಲಾಗಲ್ಲಿ ನಾನು ಅವರಿಗೆ ವಿಶ್ ಮಾಡ್ತೇನೆ. ನೀವು ಕೂಡ ವಿಶ್ ಮಾಡಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಮೋನಣ್ಣ ಮತ್ತು ರೇಷ್ಮಕ್ಕ ಅಂತೇಳಿ ನೀವು ಕೂಡ ವಿಶ್ ಮಾಡಿ. ಹಾಗೆ ನಮ್ಮ PGಯಲ್ಲಿ ಗ್ಯಾಸ್ ಮತ್ತು ಸ್ಟವ್ ಕೊಟ್ಟಿದ್ದಾರೆ. ನಮಗೆ ಎಂತ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಡೈಲಿ ಏನೂ ಅಡುಗೆ ಮಾಡ್ಕೊಳ್ಳೋದಿಲ್ಲ, ಒಂದು ಸಂಡೇ ಇಲ್ಲಾಂದರೆ ಸ್ಯಾಟರ್ಡೇ ಏನಾದರೂ ಮಾಡ್ಕೊಳ್ಳೋದು ಅಂತ ಹೇಳಿ. ನಾನು ಇದೇ ಫಸ್ಟು ಮಾಡಿದ್ದು, ಟ್ರೈ ಮಾಡಿದೆ. ಮೊನ್ನೆ ಮಾಡಿದ್ದೆ, ಏನಂದರೆ ಮೊಟ್ಟೆ ಬುರ್ಜಿ ಮಾಡಿದ್ದೆ. ಈ ಸಲ ನಾನು ಮೊಟ್ಟೆ ಪದಾರ್ಥ ಮಾಡಿದ್ದೆ, ಎಗ್ ಕರಿ ಮಾಡಿದ್ದೆ. ತುಂಬ ಚೆಂದಾಗಿದೆ. ನಾನು ವ್ಲಾಗಲ್ಲಿ ಹಾಕಿದ್ದೇನೆ ಹೇಗೆ ಮಾಡಿದ್ದೇನೆ ಅಂತ ಹೇಳಿ. ನೀವು ಯಾರಾದರೂ ಬ್ಯಾಚಲರ್ಸ್ ಇದ್ದರೆ ನಿಮಗೆ ಮಾಡ್ಕೊಳ್ಳೋದು ಅಂತಿದ್ರೆ ಮಾಡ್ಕೊಳ್ಬೋದು, ಏನಿಲ್ಲ, ಸಿಂಪಲ್ ವಿಧಾನದಲ್ಲಿ. ಹಾಗೆ ನೀವು ಕೂಡ ನಾನು ಮಾಡಿದ ಥರ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್. ಮತ್ತು ನೀವೆಲ್ಲರೂ ಕೂಡ ಈ ವ್ಲಾಗ್ ನೋಡ್ತೀರಾ, ನೋಡಿದ ತಕ್ಷಣ ಒಂದು ಕಮೆಂಟ್ ಮಾಡಿ. ನಿಮಗೇನಾದರೂ ಕ್ವಶನ್ ಕೇಳಬೇಕು ಅಂತ ಇದ್ದರೆ ಕೂಡ ಕೇಳಿ ಕಮೆಂಟ್ ಸೆಕ್ಷನಲ್ಲಿ. ಯಾರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ನೇ ಕೇಳೋದಿಲ್ಲ. ಹಾಗೆ ನನಗೆ ವ್ಲಾಗ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ, ನಾನು ಮತ್ತೆ ವ್ಲಾಗ್ ಕೂಡ ಮಾಡ್ತಿರಲಿಲ್ಲ. 3 ವಾರನೇ ಆಯ್ತು ನಾನು ವ್ಲಾಗ್ ಮಾಡಿದೆ. ವ್ಲಾಗ್ ಮಾಡಲಿಕ್ಕೆ ತುಂಬ ನನಗೆ ಇತ್ತು, ಕಂಟೆಂಟ್ ಎಲ್ಲ ಇತ್ತು. ಅಣ್ಣನ ಮದುವೆ ಇತ್ತು, ಅದರದ್ದು ನಾನು ವ್ಲಾಗ್ ಮಾಡ್ಬೋದಿತ್ತು. ನಮ್ಮ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಊರಿಗೆ ಹೋಗಿದ್ದೆ, ಅದರದ್ದು ಮಾಡ್ಬೋದಿತ್ತು. ನನಗೆ ತುಂಬ ಬೇಸರ ಆಗಿತ್ತು. ಬೇಸರ ಅಂತ ಅಂದರೆ ಸಬ್ಸ್ಕ್ರೈಬರ್ಸ್ ಏನೋ 490 ಆಗಿದೆ, ಆದರೆ ವ್ಯೂಸ್ ಆಗಲಿಲ್ಲ ಅಂದರೆ ತುಂಬ ಬೇಸರ ಆಗ್ತದಲ್ಲ. ಸುಮ್ಮನೆ ನಾವು ವ್ಲಾಗ್ ಮಾಡಿ ಯಾರು ನೋಡಲಿಲ್ಲ ಅಂದರೆ ಅದು ಮನಸ್ಸು ಬರ್ತಲ್ಲ. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಿರಲಿಲ್ಲ. ನಿಮಗೇನಾದರೂ ಕ್ವಶನ್ ಇದ್ದರೆ ನೀವು ಕೇಳಿ, ಅದಕ್ಕೆ ನಾನು ಇನ್ನೊಂದು ವ್ಲಾಗಲ್ಲಿ ಆನ್ಸರ್ ಮಾಡ್ತೇನೆ. ಹಾಗೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಿ. ನಾನು ಇನ್ನೊಂದು 3-4 ಸಲ ಆಗಿರ್ಬೋದು ಈ ಬ್ಲಾಗಲ್ಲಿ ಹೇಳೋದು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೇಳಿ ಆದರೂ ನೀವು ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಹಾಗೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬೈ ಬೈ.